ಪರಮೇಶ್ವರ್ ಸಿಎಂ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ದೊಮ್ಮಲೂರಿನ ವೆಂಕಟೇಶ್ವರ ದೇಗುಲದಲ್ಲಿ ಪೂಜೆ ನಡೀತಾ ಇದೆ. ಉರುಳು ಸೇವೆ ಮಾಡಿ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಹಿಳಾ ಅಭಿಮಾನಿಯೊಬ್ಬರು ಮುಡಿ ಕೂಡ ಕೊಟ್ಟಿದ್ದಾರೆ. ಮುಡಿ ಸೇವೆಯನ್ನ ಕೂಡ ನೆರವೇರಿಸಿದ್ದಾರೆ. ಪರಮೇಶ್ವರ್ ಅವರು ಸಿಎಂ ಆಗ್ಲಿ ಅಂತ ಮಹಿಳೆಯೊಬ್ಬರು ಮುಡಿ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ಸಿಎಂ ಡಿಸಿಎಂ ಇಬ್ಬರ ನಡುವೆ ಚರ್ಚೆ, ಆ ಗೊಂದಲದ ನಡುವೆ ಈಗ ಪರಮೇಶ್ವರ್ ಅವರು ಕೂಡ ಸಿಎಂ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತಂತೆ ಸ್ವಾಮೀಜಿಗಳು ಕೂಡ ರಿಯಾಕ್ಟ್ ಮಾಡಿದ್ರು. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಈಗ ಪ್ರತಿಭಟನೆಗಳು ನಡೀತಾ ಇದೆ. ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಇವತ್ತು ಕೂಡ ದೊಮ್ಮಲೂರಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಉರುಳು ಸೇವೆ, ನೀವು ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಮಹಿಳೆಯರು ಉರುಳು ಸೇವೆಯನ್ನ ಮಾಡಿ ಪರಮೇಶ್ವರ್ ಅವರ ಫೋಟೋವನ್ನ ಹಿಡಿದು ಉರುಳು ಸೇವೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಬ್ರು ಮಹಿಳೆ ಮುಡಿ ಸೇವೆ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ವೇಳೆ ಸಿಎಂ ಬದಲಾವಣೆ ಆಗಿದ್ದೇ ಆದಲ್ಲಿ ಪರಮೇಶ್ವರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಏಕೆಂದ್ರೆ ಹಿಂದೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಹಾಗೆ ನೋಡಕ್ ಹೋದ್ರೆ ಪರಮೇಶ್ವರ್ ಅವರು ಹಿರಿಯರಿದ್ದಾರೆ, ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಒತ್ತಾಯ. ಹೀಗಾಗಿ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ಇನ್ನು ಸಿಎಂ ಆಗ್ಲಿ ಅಂತ ನಾಯಕರು ಅಭಿಮಾನಿಗಳ ಪೂಜೆ ನಡೀತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್ ಫ್ಯಾನ್ಸ್ ಈ ರೀತಿ ಪೂಜೆ ಪುನಸ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ. ನೋಡಿ, ಈಗ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಕುರ್ಚಿಯಿಂದ ಇಳಿಬಾರದು, ಅವರು 5 ವರ್ಷಗಳ ಕಾಲ ಸಿಎಂ ಆಗಬೇಕು, ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಕಡೆಗಳಲ್ಲಿ ಘೋಷಣೆಗಳು, ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅವರ ಫೋಟೋವನ್ನ ಹಿಡಿದು ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು. ಇನ್ನೊಂದು ಕಡೆ ದಲಿತ ನಾಯಕರು ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಹಲವು ಕಡೆಗಳಲ್ಲಿ ನೋಡಿ, ಶಿವಮೊಗ್ಗ, ಬೆಂಗಳೂರು, ಕಲಬುರಗಿ ಹಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಡುಗಾಯಿ ಹೊಡೆದು ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ಪೂಜೆ ಪುನಸ್ಕಾರ, ಹೋಮ ಹವನ, ಉರುಳು ಸೇವೆ, ಮುಡಿ ಕೊಡುವಂತಹ ಸೇವೆ, ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನಿಗಳು ಈ ರೀತಿ ಪ್ರಾರ್ಥನೆಯನ್ನ ನೆರವೇರಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರ ಫೋಟೋಗೆ ಹಾಲಿನ ಅಭಿಷೇಕ. ನೋಡಿ, ಶಿವಮೊಗ್ಗ, ಮೈಸೂರು, ಕಲಬುರಗಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಅವರವರ ನಾಯಕರಿಗೆ ಅಭಿಮಾನಿಗಳು ಈ ರೀತಿ ಪೂಜೆ ಪುನಸ್ಕಾರವನ್ನ ನೆರವೇರಿಸೋ ಮೂಲಕ ಅವರಿಗೆ ಒಳ್ಳೇದಾಗ್ಲಿ, ಮತ್ತೆ ಸಿಎಂ ಕುರ್ಚಿಯಲ್ಲೇ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ ಒಂದು ಕಡೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಇನ್ನೊಂದು ಕಡೆ ಪರಮೇಶ್ವರ್ ಅವರು ಕೂಡ ಸಿಎಂ ಆಗಲಿ ಅಂತ ಹೇಳಿ ಮೂವರು ನಾಯಕರ ಅಭಿಮಾನಿಗಳ ವಿಶೇಷ ಪೂಜೆ.